ಒಂದು ಚಿತ್ರ ಹಿಟ್ಟಾಗಿದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನ್ ಮಾಡ್ತಾರೋ ನನಗೆ ಗೊತ್ತಿದೆ. ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು, ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇವ್ ನೋಡಿ, ಇವರೆಲ್ಲಾರು ಸತೀಶ್ ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಧನಂಜಯ ಆಗ್ಬೋದು, ನಮ್ಮ ಅಭಿಷೇಕ್ ಅಂಬರೀಶ್ ಆಗ್ಬೋದು, ನಿಮ್ಗೆಲ್ರಿಗೂ ಗೊತ್ತಿರಂಗೆ ಒಬ್ಬ ದರ್ಶನ್ ಅನ್ನೋರು ಒಂದು 10 ಜನ ನಾಯಕರ ನಟಕನ ಹುಟ್ಟಾಕ್ಬೇಕು ಅಂತ ಹೊರಟಿರೋರು, ಒಂದೊಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾರಂತ ವ್ಯಕ್ತಿಗೆ ಅವ್ರ ಇಮೇಜ್ನ, ಅವ್ರ ಹೆಸರನ್ನ ಭಂಗ ಮಾಡೋದಿದೆಯಲ್ಲ, ಅದನ್ನ ನಾನಲ್ಲ, ಇಡೀ ಡಿ ಬಾಸ್ ಅಭಿಮಾನಿಗಳು ಖಂಡಿಸ್ತಾರೆ, ಇಡೀ ಚಿತ್ರರಂಗ ಖಂಡಿಸ್ತೀವಿ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ನಟ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ 2 ವಾರಕ್ಕೆ 157 ಕೋಟಿ ದುಡಿಮೆ ಮಾಡಿದೆ. ಹೀಗಾಗಿ ಇಡೀ ಸಿನಿಮಾ ತಂಡ ಆ ಖುಷಿಯಲ್ಲಿದೆ. ಇದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಇತ್ತೀಚೆಗಷ್ಟೇ ಜನವರಿ 3ನೇ ತಾರೀಕು ಜೆಟ್ಲ್ಯಾಗ್ ಪಬ್ನಲ್ಲಿ ಇಡೀ ತಂಡ ಸೇರಿತ್ತು. ದರ್ಶನ್ ಸೇರಿದಂತೆ ನಟ ಧನಂಜಯ್, ನೀನಾಸಂ ಸತೀಶ್, ಅದೇ ರೀತಿಯಾಗಿ ಅಭಿಷೇಕ್ ಅಂಬರೀಶ್, ರಾಕ್ಲಿನ್ ವೆಂಕಟೇಶ್, ಹಾಗೆ ಸಿನಿಮಾದ ಸಂಗೀತ ನಿರ್ದೇಶಕ ಹರಿಕೃಷ್ಣ, ನಿರ್ದೇಶಕ ತರುಣ್ ಸುಧೀರ್ ಸೇರಿದಂತೆ ಒಂದಷ್ಟು ಮಂದಿ ಅವರ ಆಪ್ತರೆಲ್ಲರೂ ಕೂಡ ಸೇರಿದ್ರು. ಆದರೆ ಅವತ್ತು ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಮುಂಜಾನೆ 3 ಗಂಟೆವರೆಗೂ ಕೂಡ ಪಾರ್ಟಿ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ನಿಯಮದ ಪ್ರಕಾರವಾಗಿ ಯಾವುದೇ ಪಬ್, ಬಾರ್ ಇದೆಲ್ಲವನ್ನು ಕೂಡ 1 ಗಂಟೆ ಕ್ಲೋಸ್ ಮಾಡಬೇಕು, ಆದರೆ ಅವಧಿಗೂ ಮೀರಿ ಪಾರ್ಟಿ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಆ ಕಾರಣಕ್ಕಾಗಿ ಇಡೀ ತಂಡಕ್ಕೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಆದರೆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ವಿದೇಶದಲ್ಲಿ ಇದ್ದಂಥ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದರೆ ಇವತ್ತು ಇಡೀ ತಂಡ, ನಟ ದರ್ಶನ್ ಸೇರಿದಂತೆ ಧನಂಜಯ್, ನೀನಾಸಂ ಸತೀಶ್, ಅಭಿಷೇಕ್ ಅಂಬರೀಶ್ ಇವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾದರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ. ಅಲ್ಲಿ ಹೆಚ್ಚು ಕಡಿಮೆ ಅರ್ಧ ಗಂಟೆಗಳ ಕಾಲ ವಿಚಾರಣೆ ಮಾಡಲಾಯಿತು. ಅದಾದ ಬಳಿಕ ರಾಕ್ಲಿನ್ ವೆಂಕಟೇಶ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಟ್ಟರು. ಒಂದಷ್ಟು ಮಾತನ್ನು ಅವ್ರು ಹೇಳಿದ್ರು, ಖಾರವಾಗಿಯೇ ಪ್ರತಿಕ್ರಿಯಿಸಿದ್ರು, ನಟ ದರ್ಶನ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ. ಹಾಗಾದ್ರೆ ರಾಕ್ಲಿನ್ ವೆಂಕಟೇಶ್ ಏನು ಮಾತಾಡಿದ್ರು ನೀವು ಕೇಳಿಸ್ಕೊಳ್ಳಿ. 3ನೇ ತಾರೀಕು ಕಾಟೇರ ಚಿತ್ರದ ಒಂದು ಯಶಸ್ವಿಯ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದೀಜ. ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು, ಗಣ್ಯ ವ್ಯಕ್ತಿಗಳನ್ನ ನಾವು ಕರೆಸಿದಾಗ ಚಿತ್ರ ನೋಡಿಕೊಂಡು ಹೊರಡುವಾಗ ತುಂಬಾ ಲೇಟ್ ಆಗ್ತಾ ಇತ್ತು. ನಾನೇ ರಿಕ್ವೆಸ್ಟ್ ಮಾಡಿದೆ, ಎಲ್ಲ ಹೊರಡ್ತಾ ಇದ್ದೀರಾ, ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ, ಯಾಕಂದ್ರೆ ತುಂಬಾ ಲೇಟ್ ಆಗಿತ್ತು ಅಂತ. ದರ್ಶನ್ ಹೊರಟ್ಬಿಟ್ಟಿದ್ರು. ಸೊ ನಾನು ಧನಂಜಯ ಅವರು, ಸತೀಶ್ ಆಗ್ಬೋದು, ಅಭಿಷೇಕ್ ಅವರೆಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ. ಅಲ್ಲಿ ಜೆಟ್ಲ್ಯಾಗ್ ಅಂದ್ರೆ ಓನರ್ ನಮ್ ಜಗದೀಶ್ ಅವರು, ನಮ್ಮ ಚಿತ್ರರಂಗದ ಗಣ್ಯ ಇಯಾಸು ಅವರು ಬಂದಿದ್ರು ನಮ್ಮ ಜೊತೆಯಲ್ಲಿ. ನಾನು ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿಕೊಡಿ ಎಲ್ಲ, ಅಯ್ಯೋ ಬನ್ನಿ ಅಣ್ಣ ಅಂತಂದು. ಏನ್ ಪ್ಲಾನ್ಡ್ ಆಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇರಲಿಲ್ಲ ನಮ್ಗೆ. ಆ ಒಂದು ಉದ್ದೇಶದಲ್ಲಿ ನಾನು ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ದರ್ಶನ್ ಫೋನ್ ಮಾಡಿ, ದರ್ಶನ್ ಬಂದ್ರು. ಆಮೇಲೆ ಇವರೆಲ್ಲ ಅವರೇ ಬನ್ನಿ ಅಂತ ಅವ್ರು ಹೋದವ್ರು ವಾಪಸ್ ಬಂದ್ರು. ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದ್ರೆ ಆ ಸಿಬ್ಬಂದಿಗಳೆಲ್ಲ ಹೊರಟ್ಬಿಟ್ಟಿದ್ರು ಜೆಟ್ಲ್ಯಾಗ್ ಅಲ್ಲಿ. ಹೋದ್ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗಾ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯ್ತು. ಆ ಲೇಟ್ ಆಗಿದ್ದು ಅಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ತರದ ಊಟ ಮಾಡ್ಕೊಂಡು ನಾವು ಹೊಟ್ಟಿದೀವಿ. ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ, ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗದಂಗೆ, ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತಾ ಎಲ್ಲಾ ತರದ್ದು ಗಮನ ದರ್ಶನ್ ಅವ್ರು ಕೇಳಿದ್ರು, ಯಾರು ಆಗಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು, ಇಲ್ಲ ಪೊಲೀಸ್ ಅವರಾಗ್ಲಿ, ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಹೊರಡಿ ಅಂತ ಯಾರು ನಮ್ಗೆ ಹೇಳಲಿಲ್ಲ, ನಮಗೂ ಗೊತ್ತಿಲ್ಲ ಇದು. ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದೀವಿ, ಇಷ್ಟೇ ನಡೆದಿದ್ದು. ಇದಾಗಿದ್ದಕ್ಕೆ ನಮಗೆ, ನಾವು ಗ್ರಾಹಕರು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ತರದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು, ಎರಡನೇ ಮಾತಿಲ್ಲ, ನ್ಯಾಯಕ್ಕೆ ತಲೆ ಬಾಗ್ಬೇಕು ನಾವು. ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ. ಅದು ಅಂದ್ರೆ 1 ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ. ಅದನ್ನ ನೀವೇ ಕೇಳ್ಕೊಳ್ಳಿ, ಮಾಧ್ಯಮ ನೀವು ಕೇಳ್ಬೇಕು, ಅದನ್ನ ಮಾಧ್ಯಮನೇ ಕೇಳ್ಬೇಕು ನೀವು, ಆಯ್ತಾ? ಬರ್ತೀನಿ. ಈಗ ನೀವು ಬುದ್ಧಿವಂತರು, ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ. ನೋಟಿಸ್ ನಿಮ್ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ. ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರ್ನ ಒಂದು ಚಿತ್ರ ಹಿಟ್ಟಾಗಿದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬೆಳಿಬೇಕು ಅಂತ ಯಾರ್ಯಾರು ಏನೇನ್ ಮಾಡ್ತಾರೋ ನನಗೆ ಗೊತ್ತಿದೆ. ಅರ್ಥ ಆಯ್ತಾ?
ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ. ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದರಿಂದ ಯಾರಿಗಾರೋ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ಇಡೀ ರಾಜ್ಯ ಜನಕ್ಕೆ ಗೊತ್ತು. CRPC 160 ಅನ್ವಯ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಅಲ್ಲಿ ಒಂದಷ್ಟು ಅಂಶಗಳನ್ನ ಪೊಲೀಸರು ಮೆನ್ಷನ್ ಮಾಡಿ ಎಲ್ಲ ರೆಸ್ಪಾನ್ಸ್ ಕೊಟ್ಟಿದ್ರು. ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರ ಅಥವಾ ಬೇರೆ ನಾರ್ಮಲ್ ಆಗಿ ಸುಮ್ಮನೆ ಹೇಳಿಕೆ ಮಾಡಿ ಕಳ್ಸಿದ್ರ? ಅದಕ್ಕೆ ನಿಮ್ಮ ಉತ್ತರಗಳು ಏನಾಗಿದೆ ಸರ್? ಅದೆಲ್ಲ ಸ್ಟೇಟ್ಮೆಂಟ್ ಆಗಿದೆ. ಯಾಕಂದ್ರೆ ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ ನಾವು ಕೊಡಕ್ಕಾಗಲ್ಲ. ಆಚೆ ಅವರೇ ಸ್ಟೇಟ್ಮೆಂಟ್ ಏನ್ ಮಾಡಿದೀವಿ ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ. ಯಾಕಂದ್ರೆ ನಾನು ಕೊಟ್ಟರೆ ತಪ್ಪಾಗುತ್ತೆ ಅದು. ಸೊ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾವ್ದಾರ ನಮ್ದೇ ಅಲ್ಲ, ಇಡೀ ದರ್ಶನ್ ಒಬ್ಬರೇ ಅಲ್ಲ, ಎಲ್ಲಾ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು. ಇವ್ ನೋಡಿ, ಇವರೆಲ್ಲಾರು ಸತೀಶ್ ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಧನಂಜಯ ಆಗ್ಬೋದು, ನಮ್ಮ ಅಭಿಷೇಕ್ ಅಂಬರೀಶ್ ಆಗ್ಬೋದು, ನಿಮ್ಗೆಲ್ರಿಗೂ ಗೊತ್ತಿರಂಗೆ ಒಬ್ಬ ದರ್ಶನ್ ಅನ್ನೋರು ಒಂದ್ 10 ಜನ ನಾಯಕ ನಟಕನ ಹುಟ್ಟಾಕ್ಬೇಕು ಅಂತ ಹೊರಟಿರೋರು, ಒಂದೊಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾರಂತ ವ್ಯಕ್ತಿಗೆ ಅವರ ಇಮೇಜ್ ನ, ಅವ್ರ ಹೆಸರನ್ನ ಭಂಗ ಮಾಡೋದಿದೆಯಲ್ಲ, ಅದನ್ನ ನಾನಲ್ಲ, ಇಡೀ ದಿ ಬಾಸ್ ಅಭಿಮಾನಿಗಳು ಖಂಡಿಸ್ತಾರೆ, ಇಡೀ ಚಿತ್ರರಂಗ ಖಂಡಿಸ್ತೀವಿ. ಮತ್ತೇನ್ ಕರೆದಿಲ್ಲ. ಆಯ್ತು, ಈಗ ನಿಮ್ಮ ಪ್ರಕಾರ ತಪ್ಪ ಅಂದ್ರೆ ಈಗ ನೀವು ಇದಕ್ಕೆ ಯಾಕೆ ನೋಟಿಸ್ ಅನ್ನ ಮಾಡಿದ್ರೆ? ಇದುವರೆಗೆ ಗ್ರಾಹಕರಿಗೆ ನೋಟಿಸ್ ಕೊಡ್ತಿಲ್ಲ ಅಂತ ನೀವೇ ಹೇಳಿದ್ರೆ, ಅದ್ರ ಮೇಲೆ ಏನಾದ್ರೂ ಕೋರ್ಟ್ ಹೋಗ್ತೀರಾ? ಅಧಿಕಾರಿಗಳ ವಿರುದ್ಧ ಅವರೇ ಕಾನೂನು ಮಾಡಿದ್ರೆ ಅವ್ರ ವಿರುದ್ಧ ನೀವು ಫೈಟ್ ಮಾಡ್ತೀರಾ? ನಿಮ್ದು ತಪ್ಪಿಲ್ಲ ಅಂದ್ರೆ? ನಾವು ಫೈಟ್ ಮಾಡೋಂತ ಜನ ಅಲ್ಲ, ನಾವು ಫೈಟ್ ಮಾಡಕ್ ಅಲ್ಲ. ನಾನು ಹೇಳ್ತೀನಲ್ಲ, ಕಾನೂನು ಇದೆ. ನಾವ್ ಯಾವ್ದೋ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರ ಆಕ್ಷನ್ ತಗೊಂಡ್ರೆ ನಾವು ಕಾನೂನಿಗೆ ಹೋಗ್ಲೇಬೇಕಾಗುತ್ತೆ. ನೀವ್ ಹೇಳಿದ್ರೆ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಮಾಡಿದಂತ ನೀವೇ ಹೇಳಿದ್ರೆ, ಹೌದು, ಅಂತದ್ರಲ್ಲಿ ಯಾಕೆ ಮಾಡಿದ್ರಿ ನಮ್ಗೆ ಅಂತ ನೀವು ಹೋಗ್ಬೋದಲ್ಲ? ಪ್ರಶ್ನೆ ಮಾಡಿದ್ದೀವಿ, ಅದನ್ನ ಅವ್ರಿಗೆ ಬಿಟ್ಟಿದ್ದೀವಿ, ಅದಕ್ಕೆ ಜನಗಳು ಬಿಟ್ಟಿದ್ದೀವಿ. ನಿಮ್ ಪ್ರಶ್ನೆಗೆ ಜನ ಉತ್ತರ ಕೊಡ್ಲಿ. ಯಾಕೆ ಸರ್, ಇಲಾಖೆಗೆ ಜನ ಮಾತಾಡೋಕ್ಕಾಗಲ್ಲ, ಸರ್ಕಾರಕ್ಕೆ ಮಾತಾಡೋದು. ಇಲಾಖೆ ಸರ್ಕಾರ ಎರಡು ಒಂದೇ. ನಾನು ಹೇಳೋದು, ಇದಕ್ಕೆ ಮೇಲೆ ಏನಾದ್ರೂ ತಿರ್ಗಾ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದೇನ ಬಂದ್ರೆ ಡೆಫಿನೆಟ್ ಆಗಿ ನಾವು ನಮ್ಮ ನ್ಯಾಯಾಂಗಕ್ಕೆ ಹೋಗ್ಲೇಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಹೋಗ್ತೀವಿ. ಸುಮ್ನೆ ನಾವು ಅದಕ್ಕೇನು ಹೋಗೋದು ಬೇಡ ಅಂತಂದ್ರೆ ದರ್ಶನ್ ಅವರು ಇನ್ನು ಬೆಳೆಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶ. ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದು ನೋಡಿ, ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನಕ್ಕೆ ತೊಂದರೆ ಆಯ್ತು, ಆ ತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು. ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಷ್ಟೇ. ಇವಾಗ ನೋಡಿ, ಇಲ್ಲಿ ಬಂದಿದ್ದೀವಿ, ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯ್ತು ಅಂತ. ಅಲ್ಲ, ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ 100 ಬಾರ್ಗಳು 1 ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ. ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ? ಅದನ್ನ ಯಾಕೆ ನೀವೆಲ್ಲ ಯಾರಿಗೆ ಕೇಳ್ತಾ ಇಲ್ಲ? ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ? ಅದನ್ನ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. 1 ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆಬಾಗೇ ಬಾಗ್ತೀವಿ. ಎರಡನೇ ಮಾತಿಲ್ಲ. ನಮಗೆ ಒಂದು ರೂಲ್ಸ್ ಇಲ್ಲ, ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ, ನಾವು ಕಾಮನ್ ಮ್ಯಾನ್. ಹೋರಾಟ ಮಾಡಲಿ ಅಂದ್ರೆ ಹೋರಾಟಕ್ಕೆ ಬಂದಿದ್ದೀವಿ. ಅಲ್ಲ, ನಿಮ್ ಭಾಗ ಏನ್ ಅಲ್ಲಿಗೆ? ನೀವು ಏನ್ ಬರೀ ಪ್ರಶ್ನೆ ಮಾಡೋದಷ್ಟೇ ನೀವು? ಒಂದು ಗಂಟೆ ನಂತರ ಆಗುತ್ತೆ, ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ. ನಾವು 1 ಗಂಟೆ ಒಳಗೆ ಊಟ ಮಾಡಿ ಹೊರಡ್ಬೇಕು ಅಂತಾನೆ ಹೋಗಿದ್ದಲ್ಲಿ. ಪಾರ್ಟಿ ಮಾಡೇ ಇಲ್ಲ, ಪಾರ್ಟಿ ಅಲ್ಲ ಅದು, ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ ನಾವು. ಅಲ್ಲಿ ಹೋದಾಗ ಅಡಿಗೆ ಬಡಿಸೋರು ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡಿದ್ರು. ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು. 1 ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯಾಂಗದಲ್ಲಿ ಏನಿದೆ ನಾವು ತಡೆ ಬಾಗ್ತೀವಿ. ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ, ಅಲ್ಲಾಗುತ್ತೆ. ಯಾರು ಬಂದಿಲ್ಲ, ನಮ್ಮನ್ನ ಯಾರು ಬಂದು ಕೇಳಿಲ್ಲ. ನಮ್ಗೆ ಯಾರು ಬಂದಿಲ್ಲ, ಯಾರು ಕರೆದಿಲ್ಲ, ಯಾರು ಕೇಳಲು ಇಲ್ಲ, ಯಾರು ಬಂದಿಲ್ಲ. ನಮಗತ್ರ ಯಾರು ಬಂದು ಕೇಳಲಿಲ್ಲ. ಅವ್ರಿಗೆ
26ನೇ ತಾರೀಕು ಚಿಕನ್ ಸಿನಿಮಾ ಬರ್ತದೆ, ಎಲ್ಲರೂ ಸಪೋರ್ಟ್ ಮಾಡಿ.